ಸಂಜಿಕ ಟೀ ಇಲ್ಲ ಕಾಫಿ ಜೊತೆ ಕ್ರಿಸ್ಪಿಯಾಗಿ ಕುರು ಕುರು ಅಂತ ಇಲ್ಲ ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಂತ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಮನ್ ಸ್ನ್ಯಾಕ್ಸ್ ತೋರ್ಸಾತೇನೆ. ಎಲ್ಲರಿಗೂ ನಮಸ್ಕಾರ ರೀ. ಈ ಸ್ನ್ಯಾಕ್ಸ್ ನೀವು ಒಂದು 15-20 ದಿವಸಗಟ್ಟಲೆ ಇಟ್ಕೊಂಡು ತಿಂದ್ರೂ ಏನಾಗಲ್ರಿ. ಈ ಸ್ನ್ಯಾಕ್ಸ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಗೂ ಕಾಮನ್ ಆಗಿ ಡೈಲಿ ಇರೋವಂಥ ಸ್ನ್ಯಾಕ್ಸ್. ಇದು ಕಾಮನ್ ಆಗಿದ್ರು ಇದಕ್ಕೆ ಐಟಮ್ಸು ಒಬ್ರೊಬ್ರು ಒಂದೊಂದು ಹಾಕ್ತಾರೋ ಒಬ್ರು ಹಾಕಂಗಿಲ್ಲ. ಆದರೆ ನಾ ಇವತ್ತಿಲ್ಲಿ ನಮ್ಮ ಮನೆಗೆ ಹೆಂಗೆ ಮಾಡ್ತೀನಿ ಅಂತ ತೋರ್ಸಾತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಪೇಪರ್ ಅವಲಕ್ಕಿನ ಬಿಸಿಲು ಇದ್ರೆ ಸ್ವಲ್ಪ ಬಿಸಿಲಿಗೆ ಹಾಕಿ ಕುರು ಅನ್ನೋ ಅಷ್ಟು ಒಂದು 2-3 ತಾಸು ಬಿಸಿಲಿಗೆ ಹಾಕ್ಬೇಕ್ರಿ. ಬಿಸಿಲಿಲ್ಲ ಅಂತಂದ್ರೆ ಈ ಥರ ಗ್ಯಾಸ್ ಮ್ಯಾಗ ಫುಲ್ ಸಣ್ಣ ಉರಿ ಇಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹಿಂಗೆ ಒಣದ ಹುರ್ಕೋಬೇಕ್ರಿ. ಎಣ್ಣೆ ಸ್ವಲ್ಪ ಬೆಚ್ಚಗಾದ್ಮ್ಯಾಗ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ಕೊಳತ್ತಂದ್ರೆ ಇದು ಫುಲ್ ಎಣ್ಣೆ ಒಳಗೆ ಫ್ರೈ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಫುಲ್ ಕಲರ್ ಚೇಂಜ್ ಆದಾಗ ಅದ್ರಾಗ ತಿನ್ಬೇಕಾದ್ರದ್ದು ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ವೈಟ್ ಇತ್ತು ಇನ್ನೂ ಸರಿ ಫ್ರೈ ಮಾಡಿದ್ದಿಲ್ಲ ಅಂತಂದ್ರೆ ತಿನ್ನೋ ಮುಂದೆ ಅಷ್ಟೇ ಟೇಸ್ಟ್ ಬರೋಂಗಿಲ್ಲ. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಎಲ್ಲರ ಒನ್ ಡೇ ಪಿಕ್ನಿಕ್ ಇಲ್ಲ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಎಮರ್ಜೆನ್ಸಿಗಂತ ಈ ಥರ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿರೋನು ಇರುತ್ತೆ, ಹೆಲ್ಪನೂ ಆಗಿಲ್ಲ. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಇಲ್ಲ ಗೆಸ್ಟಿಗೆ ಏನಾರು ಸ್ನ್ಯಾಕ್ಸ್ ಕೊಡ್ಬೇಕಂದಾಗೂ ಈ ಥರ ಮಾಡಿಟ್ಟಿದ್ರೆ ಈಸಿ ಆಗುತ್ತೆ. ಇದು ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶೇಂಗಾ ಹಾಕ್ಕೊಂಡು ಅವು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಇವು ಹಸಿ ಇದ್ವು ಅಂದರೆ ಶೇಂಗಾ ತಿನ್ನೋ ಮುಂದೆ ಸರಿ ಅನಿಸಲ್ಲ. ಫುಲ್ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಅವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಇವು ಬೆಳ್ಳುಳ್ಳಿ ಸಿಪ್ಪಿ ಸುಲಿಬಾರ್ದ್ರಿ. ಸಿಪ್ಪಿ ಸುಲಿಲಾರ್ದ ಹಂಗೆ ಔಡ್ ಜಜ್ಜಿ ಹಾಕ್ಕೋಬೇಕ್ರಿ. ಅದ್ರದ್ದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅವನು ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಕ್ರಿಸ್ಪಿ ಆಗೋ ತನಕನೂ ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಎಳ್ಳು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಎಣ್ಣೆ ಅದಕ್ಕೆ ಕಾದಿರ್ತಾವಲ್ಲ ಎಳ್ಳದ ಹೊತ್ತು ಬಿಡ್ತಾವ, ಅದಕ್ಕೆ ಎಳ್ಳು ಹಾಕೋಣ ಗ್ಯಾಸ್ ಆಫ್ ಮಾಡಿ ಕೈ ಆಡಿಸಿ. ಇವೆಲ್ಲನೂ ಚಲೋತ್ನಾಗ ಫ್ರೈ ಮಾಡ್ಕೊಂಡ್ಮ್ಯಾಗ ಒಂದು ಸಪ್ರೇಟ್ ಪ್ಲೇಟ್ನಾಗಾದ್ರೂ ತಕ್ಕೋಬೋದ್ರಿ. ಇಲ್ಲ ಅಲ್ಲೇ ಸೈಡ್ ಸರಿಸಿ ಎಣ್ಣೆ ಒಳಗೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಅದು ನೋಡ್ಕೊಂಡು ಹಾಕೋರಿ. ಹಾಕ್ಕೊಂಡು ಅವಲಕ್ಕಿ ಏನು ಕ್ರಿಸ್ಪ್ ಮಾಡ್ಕೊಂಡಿದ್ವಲ್ರಿ ಅವ್ನ ಅವಲಕ್ಕಿನೂ ಹಾಕಿ ಚಲೋತ್ನಾಗ ಎಲ್ಲನೂ ಮಿಕ್ಸ್ ಮಾಡಬೇಕು. ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಿಂದ ಮ್ಯಾಗ 1-2 ಚಮಚ ಸಕ್ರೆ ಪುಡಿ ಹಾಕೋಬೋದ್ರಿ. ನಿಮಗೆ ಬ್ಯಾಡಂದ್ರೆ ಸ್ಕಿಪ್ಪು ಮಾಡ್ಬೋದು. ಆದರೆ ಸ್ವಲ್ಪ ಸಕ್ರೆ ಪುಡಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚಲೋ ಬರುತ್ತೆ. ಸ್ವೀಟ್ ಬೇಕಾದ್ರೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಂಡು ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ನಿಮಗೆ ಇದು ಇನ್ನೂ ಕ್ರಿಸ್ಪಿಯಾಗಿ ಬೇಕಂದರೆ ಎಲ್ಲನೂ ಕಲಸಿದ ಮ್ಯಾಗ ಲಾಸ್ಟಿಗೆ ಗ್ಯಾಸ್ ಆನ್ ಮಾಡಿ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಆವಾಗ ಮತ್ತಿಷ್ಟು ಕ್ರಿಸ್ಪಿ ಆಗ್ತವೆ. ಆದರೆ ಭಾಳ ಮಾಡಬಾರ್ದ್ರಿ. ಅದು ಖಾರ ಅದೆಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಹೊತ್ತದಂಗಾಗಿ ಮತ್ತು ಕಹಿ ಬರಬಾರ್ದು ಅಂಥೇಳಿ ನಾವು ಮೊದಲು ಬಿಸಿಲಿಗಾರ ಹಾಕಿ ಇಲ್ಲ ಹುರ್ಕೊಂಡು ಆಮ್ಯಾಗ ಒಗ್ಗರಣೆ ಹಾಕಿರುತ್ತೆ. ಇದನ್ನು ನೀವು 15-20 ದಿವಸಗಟ್ಟಲೆ ಇಟ್ಟು ತಿಂದ್ರೂ ಏನೂ ಆಗಲ್ರಿ. ಸ್ಮೆಲ್ಲೂ ಏನೂ ಬರಲ್ಲ. ಕ್ರಿಸ್ಪಿಯಾಗಿ ಚಲೋನ ಇರ್ತಾವೆ. ಇದಕ್ಕೆ ಮ್ಯಾಗ ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಇನ್ನೂ ಮಸ್ತ್ ಇರುತ್ತೆ ರೀ. ಈಸಿ ಟೇಸ್ಟಿ ಕುರು ಅಂತ ಕ್ರಿಸ್ಪಿಯಾಗಿರೋ ನಮ್ಮ ಉತ್ತರ ಕರ್ನಾಟಕದ ಅವಲಕ್ಕಿ ಚೂಡ ರೆಡಿ. ನಾವಿದನ್ನು ಪಂಚಮಿ, ದೀಪಾವಳಿ ಇಲ್ಲ ಯಾವ್ದಾರ ಹಬ್ಬಕ್ಕೆ ಫಳಾರ್ ಅಂತಲೂ ಮಾಡ್ತೇವ್ರಿ. ಇಲ್ಲ ಮನ್ಯಾಗ ಡೈಲಿ ತಿನ್ನಕ್ಕೆ ಸ್ನ್ಯಾಕ್ಸ್ ಥರನೂ ಮಾಡ್ತೀವಿ. ನೀವು ಇದನ್ನ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಅನ್ಕೋತೇನೆ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.